ವೀಕ್ಷಕರೇ ನಮಸ್ಕಾರ. ಶಿವಮೊಗ್ಗದಲ್ಲಿ ಒಂದು ದೇವಸ್ಥಾನ ಇದೆ. ಕೆಳದಿ ಸಂಸ್ಥಾನದ ಮರಡಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನ. ಆದರೆ ಅರಣ್ಯ ಇಲಾಖೆ ಆ ದೇವರ ದರ್ಶನಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಭಕ್ತ ಮತ್ತು ದೇವರ ನಡುವೆ ಕಾಂಪೌಂಡ್ ಕಟ್ಟುವ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಏನಿದು ಕಥೆ? ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಪುರಾತನ ದೇವಸ್ಥಾನಕ್ಕೆ ಅರಣ್ಯಗಳ ಅಥವಾ ಅರಣ್ಯ ಇಲಾಖೆಯ ನೀತಿಗಳು ಕಂಟಕ ಆಗ್ತಾ ಇದೆಯಾ? ಹಾಗಾದ್ರೆ ದಶಕಗಳಿಂದಲೂ ಆರಾಧನೆ ಮಾಡಿಕೊಂಡು ಬಂದ ಭಕ್ತರಿಗೆ ಅನ್ಯಾಯ ಆಯ್ತಾ? ಹಾಗಾದ್ರೆ ಶಿವಮೊಗ್ಗದ ಈ ಮರಡಿ ಬಸವೇಶ್ವರ ಸ್ವಾಮಿ ದರ್ಶನಕ್ಕೆ ಜನರಿಗೆ ಯಾಕೆ ಹೋಗೋದಕ್ಕೆ ಆಗ್ತಾ ಇಲ್ಲ? ಇದಕ್ಕೆ ಯಾರು ಅಡ್ಡಿಪಡಿಸ್ತಾ ಇರೋದು? ಕಾಡಿನ ಮಧ್ಯೆ ಕಣ್ಮರೆಯಾಗ್ತಾ ಇದೆಯಾ ಕೆಳದಿ ಸಂಸ್ಥಾನದ ದೇವಸ್ಥಾನ? ಭಕ್ತರ ಆರಾಧ್ಯ ದೈವಕ್ಕೆ ಕಂಟಕವಾಯಿತಾ ಫಾರೆಸ್ಟ್ ದರ್ಪ? ನಿತ್ಯ ಪೂಜೆಗೂ ಅವಕಾಶ ಇಲ್ಲ. ದಿನ ಹೋಗ್ತಾ ಇದ್ದ ರಸ್ತೆಯೂ ಬಂದಾಗಿದೆ. ಅರಣ್ಯ ಕಾಯ್ದೆಯ ನೆಪ ಒಡ್ಕೊಂಡು ಭಕ್ತರ ದರ್ಶನಕ್ಕೆ ಅಧಿಕಾರಿಗಳು ನಿರಾಕರಣೆ. ಶಿವಮೊಗ್ಗ ಸಮೀಪ ಮರಡಿ ಬಸವೇಶ್ವರ ಸ್ವಾಮಿ ದೇವರದು. ಶಾಸಕರು, ಸಂಸದರು, ಸಚಿವರಿಗೆ ಮನವಿ ಮಾಡಿದ್ರು ನ್ಯಾಯ ಸಿಗ್ತಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಶಿವಮೊಗ್ಗದ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಕಾಡಿನ ಮಧ್ಯೆ ಕಣ್ಮರೆಯಾಗ್ತಾ ಇದೆಯಾ ಕೆಳದಿ ಸಂಸ್ಥಾನದ ದೇವಸ್ಥಾನ? ಭಕ್ತರ ಆರಾಧ್ಯ ದೈವಕ್ಕೆ ಕಂಟಕವಾಯಿತಾ ಅರಣ್ಯ ಇಲಾಖೆಯ ದರ್ಪ? ನಿತ್ಯ ಪೂಜೆಗೂ ಅವಕಾಶ ಇಲ್ಲ. ಜನ ಹೋಗೋದಕ್ಕಾಗ್ತಾ ಇಲ್ಲ. ದೇವರ ದರ್ಶನವನ್ನು ಪಡೆಯೋದಕ್ಕಾಗ್ತಾ ಇಲ್ಲ. ಅರಣ್ಯ ಕಾಯ್ದೆಯ ನೆಪ ಒಡ್ಡಿ ಜನರನ್ನ ದೂರ ತಳ್ಳಲಾಗುತ್ತೆ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಸೊ ಆ ಕೆಳದಿ ಸಂಸ್ಥಾನದ ಬಸವೇಶ್ವರ, ಮರಡಿ ಬಸವೇಶ್ವರ ಎನ್ನುವಂತಹ ದೇವರು ನೂರಾರು ವರ್ಷಗಳ ಇತಿಹಾಸ ಇದೆ. ಸಂಸ್ಕೃತಿ, ಸಂಪ್ರದಾಯ, ಇತಿಹಾಸವನ್ನು ಉಳಿಸಬೇಕಾದ ಇಲಾಖೆಗಳು, ಸರ್ಕಾರಿ ಅಧಿಕಾರಿಗಳು ಯಾಕೆ ಈ ತರಹದ ಒಂದು ನಿರ್ಲಕ್ಷ್ಯ? ಜನ ನೋಡಿ, ಭಾರತ ಅಂದರೆ ನಂಬಿಕೆ, ಭಾರತ ಅಂದರೆ ಆರಾಧನೆ, ಭಾರತ ಅಂದರೆ ವಿಶ್ವಾಸ. ಸೊ ಜನರಿಗೊಂದು ಧಾರ್ಮಿಕ ವಿಶ್ವಾಸಗಳಿದ್ದಾವೆ. ಇದು ಶಿಥಿಲಾವಸ್ಥೆಗೆ ಇದೆ, ಶಿಥಿಲಾವಸ್ಥೆ ತಲುಪಿದೆ. ಅದು ಇನ್ನೇನದು ಉರುಳಿ ಬೀಳಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾವೆ. ಸೊ ಇಂತಹ ಸಂದರ್ಭದಲ್ಲೂ ಇದನ್ನ ಪುನರುತ್ಥಾನ ಮಾಡೋದಕ್ಕಾಗ್ತಾ ಇಲ್ಲ. ಕೊನೆಗೂ ಅಸ್ತ್ರವನ್ನ ಕೈಗೆತ್ತಿಕೊಂಡ ಭಕ್ತ ಸಮೂಹ. ಶಿವಮೊಗ್ಗದಲ್ಲಿ ಹೋರಾಟದ ಕಿಚ್ಚು ಮಾತ್ರ ಭುಗಿಲೆದ್ದಿದೆ. ಕಾಡಿನ ಮಧ್ಯೆ ಕಣ್ಮರೆಯಾಗ್ತಾ ಇದೆಯಾ ದೇಗುಲ ಅನ್ನೋ ಪ್ರಶ್ನೆಗಳು. ಕೆಳದಿ ಸಂಸ್ಥಾನದ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಆರಾಧ್ಯ ದೈವಕ್ಕೆ ಕಂಟಕವಾಯಿತಾ ಅಧಿಕಾರಿಗಳ ದರ್ಪ? ಕೊನೆಗೂ ಅಸ್ತ್ರ ಕೈಗೆತ್ತಿಕೊಂಡ ಭಕ್ತ ಸಮೂಹ. ಶಿವಮೊಗ್ಗದಲ್ಲಿ ಭುಗಿಲೆದ್ದಿರುವ ಹೋರಾಟದ ಕಿಚ್ಚು. ಜನ ಮತ್ತು ದೇವರ ನಡುವೆ ಕಾಂಪೌಂಡ್ ಕಟ್ಟುವಂತಹ ಕೆಲಸ ಅಧಿಕಾರಿಗಳಿಂದ ಆಗಕೂಡದು. ಸಂಪ್ರದಾಯ, ಸೊ ಇತಿಹಾಸ, ಇವೆಲ್ಲವನ್ನು ಉಳಿಸಬೇಕಾಗಿದ್ದ ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿದ್ದಂತಹ ಸರ್ಕಾರಿ ಅಧಿಕಾರಿಗಳು ಯಾಕೆ ಜನ ನೋಡ್ರಿ ಅಲ್ಲಿ ನಡೆಯೋ ದಾರಿ ಇದೆ, ಅದನ್ನು ಕೂಡ ಬಂದ್ ಮಾಡ್ಕೊತಿದ್ದಾರೆ. ಸೊ ಇನ್ನಾದ್ರೂ ಅದು ಸರ್ಕಾರಿ ಅಧಿಕಾರಿಗಳು ಮನಸ್ಸು ಮಾಡ್ತಾರೆ. ಹಾಗಾದ್ರೆ ಈ ಒಟ್ಟು ಪ್ರಕರಣ ಏನು? ಇದರಲ್ಲಿ ಅರಣ್ಯ ಅಧಿಕಾರಿಗಳು ಯಾವ ತರಹದ ಪುರಾತನ ದೇವಸ್ಥಾನಕ್ಕೆ ಕಂಟಕವಾಯಿತಾ ಅರಣ್ಯ ಇಲಾಖೆ? ಅತಿ ಪುರಾತನ ದೇವಸ್ಥಾನ ಕೆಳದಿ ಸಂಸ್ಥಾನದ ಇತಿಹಾಸ ಪ್ರಸಿದ್ಧ ಮರಡಿ ಬಸವೇಶ್ವರ ದೇಗುಲ. ಪಾರಂಪರಿಕ ದೇವಸ್ಥಾನ ಈಗ ಶಿಥಿಲಾವಸ್ಥೆಗೆ ತಲುಪಿದೆಯಾ? ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೆಲಸ ಮಾಡಬೇಕಿದ್ದ ಅಧಿಕಾರಿಗಳು ಮಾಡ್ತಿಲ್ಲ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಭಕ್ತರ ಕೋಪತಾಪ. ಶಿವಮೊಗ್ಗದ ದೇವರಿಗೂ ಕಂಟಕವಾಯಿತಾ ಅರಣ್ಯ ಕಾಯ್ದೆ? ಹಬ್ಬ ಹರಿದಿನಗಳಿಗಷ್ಟೇ ಸೀಮಿತವಾಯಿತಾ ದೇವರ ದರ್ಶನ? ಮರಡಿ ಬಸವೇಶ್ವರ ಸ್ವಾಮಿ ನಿತ್ಯ ಪೂಜೆಗೂ ಅವಕಾಶ ಮಾಡಿಕೊಡ್ತಿಲ್ಲ. ಭಕ್ತರ ಆಕ್ರೋಶಕ್ಕೆ ಕಾರಣವಾದಂತಹ ಈ ನಡೆ ಯಾವತ್ತಾದ್ರೂ ವಿಶೇಷ ದಿನಗಳಲ್ಲಿ ಈ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಿನ್ನೆ ಮೊನ್ನೆ ಅಲ್ಲಿನ ಗ್ರಾಮಸ್ಥರು ಪ್ರತಿಷ್ಠಾಪನೆ ಮಾಡಿರುವ ಯಾವುದಾದ್ರೂ ಒಂದು ಮೂರ್ತಿಯ ವಿಚಾರ ಆಗಿದ್ದಿದ್ರೆ ನಾವೇನೋ ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತು. ಆದರೆ ಇತಿಹಾಸ ಪ್ರಸಿದ್ಧ ಕೆಳದಿ ಸಂಸ್ಥಾನದ ದೇವಸ್ಥಾನ ಅನ್ನುವಾಗ
ಅದಕ್ಕೆ ಪುರಾತತ್ವ ಇಲಾಖೆ ಆಸಕ್ತಿ ಕೊಡಬೇಕಾಗಿತ್ತು, ಆಸಕ್ತಿ ವಹಿಸಬೇಕಾಗಿತ್ತು. ಈಗಿನ ನೆನ್ನೆಯದ್ದಲ್ಲ ಅದು. ಇತಿಹಾಸ ಪ್ರಸಿದ್ಧವಾದಂಥ ಒಂದು ಶಿಲೆನೋ ಅಥವಾ ದೇವರ ಮೂರ್ತಿನೋ ಅಥವಾ ಮತ್ತೊಂದು ಮಗದೊಂದು. ಆದರೆ ಅವಕಾಶ ಕೊಡ್ತಿಲ್ಲ. ದೇವಸ್ಥಾನಕ್ಕೆ ತೆರಳುತ್ತಿದ್ದ ಹಳೆ ರಸ್ತೆಯನ್ನೇ ಮುಚ್ಚಿ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು. ಕೊಳವೆ ಬಾವಿ, ಉತ್ತಮ ರೋಡು ಜೀರ್ಣೋದ್ಧಾರಕ್ಕಾಗಿ ಭಕ್ತರ ಹಕ್ಕೊತ್ತಾಯ. ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರಕ್ಕೆ ಕಾಯುತ್ತಿರುವ ಭಕ್ತ ಸಾಗರ. ದೇವರಿಗೆ ಕಂಟಕ ತಂದಿಟ್ಟ ಅಧಿಕಾರಿಗಳ ನಡೆಗೆ ಸಾರ್ವಜನಿಕರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೇಳುವವರಿಲ್ಲ, ಭಕ್ತರ ಅಳಲು, ಹೋರಾಟದ ಹಾದಿ ಹಿಡಿದಂತಹ ಭಕ್ತರು. ಸ್ಥಳೀಯ ಎಂಎಲ್ಎಗಳು, ಸಂಸದರು, ಅರಣ್ಯ ಸಚಿವರಿಗೂ ಕೂಡ ಹಿಡಿ ಶಾಪ. ಸಮಿತಿ ರಚಿಸಿಕೊಂಡು ಉಗ್ರ ಹೋರಾಟಕ್ಕೆ ಮುಂದಾದ ಭಕ್ತರು. ಮರಡಿ ಬಸವೇಶ್ವರನ ರಕ್ಷಣೆಗಾಗಿ ಕಾವೇರಿದ ಆಕ್ರೋಶ, ಕಿಚ್ಚು. ಜನ ಬೀದಿಗಿಳಿದ ನಂತರ ಏನಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತವೋ ಗೊತ್ತಿಲ್ಲ. ಜನ ಶಾಸಕರಿಗೆ ಹೇಳಿ ನೋಡಿದ್ರು ಪರಿಹಾರ ಸಿಕ್ಕಿಲ್ಲ, ಸಂಸದರ ಕೈಕಾಲಿಗೆ ಬಿದ್ದರೂ ಪರಿಹಾರ ಗಿಟ್ಟಿಸಿಕೊಂಡಿಲ್ಲ. ಕೊನೆಯದಾಗ ಅವ್ರು ಬಂದಿದ್ದು ಯಾರ ಕೈಯಲ್ಲಿ, ಯಾರ ಜೊತೆಗೆ? ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸು. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚರಗೊಳ್ಳಬೇಕು. ನಾನು ಅದೇ ಹೇಳ್ತಾ ಇದ್ದಿದ್ದು, ನಿನ್ನೆ ಮೊನ್ನೆ ಯಾರಾದರೂ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು ಅನ್ನೋದಾದರೆ ಅದು ಬೇರೆ ವಿಚಾರ. ಆದರೆ ಇದು ಕೆಳದಿ ಸಂಸ್ಥಾನದ್ದು, ಇತಿಹಾಸ ಇರತಕ್ಕಂತಹದ್ದು. ಪುರಾತತ್ವ ಇಲಾಖೆಗೆ ಸಂತೋಷ ಆಗಬೇಕಾಗಿದೆ. ಶಿಥಿಲಾವಸ್ಥೆಯಲ್ಲಿ ಕೆಳದಿ ಸಂಸ್ಥಾನದ ಅವಧಿಯ ದೇವಸ್ಥಾನ. ಅರಣ್ಯದ ಮಧ್ಯೆ ಕಣ್ಮರೆಯಾದಂತಿರುವ ಮರಡಿ ಬಸವೇಶ್ವರ ದೇವಸ್ಥಾನ. ಸುತ್ತಮುತ್ತಲಿನ 10 ಗ್ರಾಮದ ಜನರ ಮನೆ ದೇವರಾಗಿರುವಂತಹ ಮರಡಿ ಬಸವೇಶ್ವರ ಅತಿವೃಷ್ಟಿ ಅನಾವೃಷ್ಟಿ ತಡೆಯ ಜೊತೆಗೆ ಉತ್ತಮ ಫಸಲಿಗೆ ಹೆಸರುವಾಸಿ ದೇವಸ್ಥಾನ. ಮರಡಿ ಬಸವೇಶ್ವರ ಸ್ವಾಮಿ ನಿತ್ಯ ಪೂಜೆಗೆ ಅವಕಾಶ ನೀಡದ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ. ಹಬ್ಬ ಹರಿದಿನ ವಿಶೇಷ ಸಂದರ್ಭದಲ್ಲಿ ಮಾತ್ರವೇ ಅವಕಾಶ ನೀಡ್ತಾ ಇರುವಂತಹ ಅಧಿಕಾರಿಗಳು. ದೇವಸ್ಥಾನಕ್ಕೆ ತೆರಳೋದಕ್ಕೆ ಮೊದಲು ಇದ್ದ ರಸ್ತೆಯನ್ನ ಮುಚ್ಚಿರುವ ಅಧಿಕಾರಿಗಳು. ಸೊ ಹಾಗಾದ್ರೆ ಏನಾಗ್ತಾ ಇದೆ ಬಸವೇಶ್ವರ ಸ್ವಾಮಿಯ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹಾಗಾದ್ರೆ ದೇವರು ಮತ್ತು ಭಕ್ತರ ನಡುವಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇತಿಹಾಸ, ಶಿವಮೊಗ್ಗ ಸಮೀಪದ ಅರಣ್ಯದ ಮಧ್ಯೆ ಕಣ್ಮರೆಯಾದಂತೆ ಭಾಸವಾಗ್ತಿರುವ ಈ ದೇವಸ್ಥಾನ ಮರಡಿ ಬಸವೇಶ್ವರ ದೇವಸ್ಥಾನ. ಕೆಳದಿ ಸಂಸ್ಥಾನದ ಅವಧಿಯಲ್ಲಿ ನಿರ್ಮಾಣವಾಗಿರುವ ಈ ಪುರಾತನ ದೇವಸ್ಥಾನ ಸೂಕ್ತ ರಕ್ಷಣೆ ಇಲ್ಲದೆ ಶಿಥಿಲಾವಸ್ಥೆ ತಲುಪಿದೆ. ಸುತ್ತಮುತ್ತಲಿನ 10 ಗ್ರಾಮಗಳ ಜನರ ಮನೆ ದೇವರಾಗಿರುವ ಈ ಬಸವಣ್ಣ ಈ ಭಾಗದ ಪಾಲಿಗೆ ಅನ್ನದಾತ. ಅತಿವೃಷ್ಟಿ ಅನಾವೃಷ್ಟಿ ತಡೆದು ಉತ್ತಮ ಫಸಲು ಬರುವಂತೆ ರೈತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಂತಹ ಜಾಗಕ್ಕೆ ಈಗ ಭಕ್ತರು ಹೋಗದಂತೆ ಅರಣ್ಯ ಇಲಾಖೆ ಕಠಿಣ ಕಾನೂನುಗಳ ಬೇಲಿ ಹಾಕಿದೆ. ಹೌದು, ದೇವರ ದರ್ಶನಕ್ಕೆ ತೆರಳುವ ಭಕ್ತರಿಗೆ ದಿನಕ್ಕೊಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಕಿರಿಕಿರಿ ಉಂಟು ಮಾಡ್ತಿದ್ದಾರೆ. ಈ ಹಿಂದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇದ್ದ ರಸ್ತೆಯನ್ನೇ ಇಲಾಖೆ ಈಗ ಸಂಪೂರ್ಣವಾಗಿ ಮುಚ್ಚಿ ಹಾಕಿದೆ. ಅರಣ್ಯ ಕಾಯ್ದೆಯ ನೆಪವೊಡ್ಡಿ ನಿತ್ಯ ಪೂಜೆಗೂ ಭಕ್ತರಿಗೆ ಮತ್ತು ಅರ್ಚಕರಿಗೆ ಅವಕಾಶ ನಿರಾಕರಣೆ ಮಾಡಲಾಗ್ತಿದೆ. ಕೇವಲ ವರ್ಷದ ಹಬ್ಬ ಹರಿದಿನ ಹಾಗೂ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಮಾತ್ರ ದೇವರ ದರ್ಶನಕ್ಕೆ ಕರಾರುಬದ್ಧವಾಗಿ ಅವಕಾಶ ನೀಡಲಾಗ್ತಾ ಇದೆ. ಇದರಿಂದಾಗಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ನಿತ್ಯ ಪೂಜೆ ಇಲ್ಲದೆ ಕತ್ತಲಲ್ಲಿ ಮುಳುಗುವಂತಾಗಿದೆ. ನಮ್ಮ ಮರಡಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ರಸ್ತೆ ಇಲ್ಲದಂತೆ ಮಾಡಿದ್ದಾರೆ. ದೇವಸ್ಥಾನ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಇದೆ. ಜೀರ್ಣೋದ್ಧಾರ ಮಾಡೋದಕ್ಕೆ ಬಿಡ್ತಿಲ್ಲ. ಕುಡಿಯುವ ನೀರಿಗೆ ಕೊಳವೆ ಬಾವಿ ಕೊರೆಸೋದಕ್ಕೂ ಬಿಡ್ತಿಲ್ಲ. 10 ಹಳ್ಳಿಯವರ ಮನೆ ದೇವರಿಗೆ ನಾವಿಂದು ಪರಕೀಯರಾಗಿದ್ದೀವಿ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಅನ್ಯಾಯದ ವಿರುದ್ಧ ಸಿಡಿದೆದ್ದು ದೇವಸ್ಥಾನದ ಜೀರ್ಣೋದ್ಧಾರ, ಸೂಕ್ತ ರಸ್ತೆ ಹಾಗೂ ಕೊಳವೆ ಬಾವಿ ನಿರ್ಮಾಣ ಮಾಡೋದಕ್ಕೆ ಆಗ್ರಹಿಸಿ
ಭಕ್ತರು ಒಂದು ವಿಶೇಷ ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸ್ಥಳೀಯ ಶಾಸಕರು, ಸಂಸದರು ಹಾಗೂ ರಾಜ್ಯದ ಅರಣ್ಯ ಸಚಿವರಿಗೂ ಕೂಡ 10 ಬಾರಿ ಮನವಿ ಸಲ್ಲಿಕೆ ಮಾಡಲಾಗಿದೆ. ಆದರೆ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರವಾಗ್ಲಿ ಇತ್ತ ತಿರುಗಿಯೂ ನೋಡಿಲ್ಲ. ಯಾವುದೇ ಸೂಕ್ತ ಸ್ಪಂದನೆ ಸಿಗದ ಕಾರಣ ಈಗ ಭಕ್ತರ ತಾಳ್ಮೆ ಜ್ವಾಲಾಮುಖಿ ಸ್ಫೋಟವಾಗಿದೆ. ಶೀಘ್ರದಲ್ಲೇ ಉಗ್ರ ಹೋರಾಟಕ್ಕೆ ಇಡೀ ಹಳ್ಳಿಯ ಜನ ಸಜ್ಜಾಗ್ತಿದ್ದಾರೆ. ಒಟ್ಟಾರೆಯಾಗಿ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಉಳಿಸಬೇಕಾಗಿರುವ ಸರ್ಕಾರಿ ಅಧಿಕಾರಿಗಳು ದೇವಸ್ಥಾನವನ್ನ ಕಡೆಗಣಿಸ್ತಾ ಇರೋದು ಎಷ್ಟು ಸರಿ? ಅರಣ್ಯ ಕಾಯ್ದೆ ಇರೋದು ಕಾಡು ಮತ್ತು ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ಹೊರತು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಭಕ್ತಿ ಮತ್ತು ನಂಬಿಕೆಯನ್ನ ಹತ್ತಿಕ್ಕೋದಕ್ಕಲ್ಲ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅರಣ್ಯ ಸಚಿವರು ಎಚ್ಚೆತ್ತುಕೊಂಡು ಮರಡಿ ಬಸವೇಶ್ವರ ದೇವಸ್ಥಾನಕ್ಕೆ ರಸ್ತೆ ಸಂಪರ್ಕವನ್ನ ನೀಡಿ ಜೀರ್ಣೋದ್ಧಾರಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಆಂಟೋನಿ ರಾಜನ್, ಫ್ರೀಡಂ ಟಿವಿ, ಶಿವಮೊಗ್ಗ. ಅರಣ್ಯ ಇಲಾಖೆಯಲ್ಲಿ ಯಾವುದಾದ್ರೂ ಒಬ್ಬ ಅಧಿಕಾರಿಗೆ ಆಧ್ಯಾತ್ಮಿಕವಾದ ಕನಿಷ್ಠ ಪರಿಜ್ಞಾನ ಇದ್ದರೆ ನಮ್ಮ ಭಾರತದ ಅನೇಕ ಗ್ರಾಮ ಕುಗ್ರಾಮಗಳಲ್ಲಿ, ಅದರಲ್ಲೂ ಕೂಡ ದಟ್ಟಾರಣ್ಯದ ಮಧ್ಯೆ ಒಂದು ದೇವಸ್ಥಾನ ಇದ್ದಾಗ ಅಲ್ಲಿನ ಊರಿನ ಜನಕ್ಕೆ ಏನೇ ಬರಲಿಕ್ಕೆ ಕಷ್ಟ, ಮೊದಲು ಭೇಟಿ ಮಾಡೋದು ಆ ಗ್ರಾಮದಲ್ಲಿರ್ತಕ್ಕಂತಹ ಪುರಾತನ ದೇವಾಲಯವನ್ನು. ಆ ತರಹದ್ದೊಂದು ದೇವಾಲಯ ನಿನ್ನೆ ಮೊನ್ನೆ ಉದ್ಭವಗೊಂಡಿರುವಂತಹ ದೇವಾಲಯ ಅಲ್ಲ ಇದು. ಬದಲಾಗಿ ಇತಿಹಾಸ ಪ್ರಸಿದ್ಧ ದೇವಾಲಯ. ಇದಕ್ಕೊಂದು ಸಣ್ಣ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಇಲಾಖಾ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಆಲ್ರೆಡಿ ಒಂದು ದಾರಿ ಇತ್ತು, ಆ ದಾರಿಯನ್ನು ಕೂಡ ಮುಚ್ಚಲಾಗಿದೆ. ಇದಕ್ಕೆ ಕಾರಣ ಏನು? ಅರಣ್ಯದ ಒಳಗೆ ಬಂದರೆ ವ್ಯಾಘ್ರ ಮೃಗಗಳು ಜನರನ್ನು ಬೇಟೆಯಾಡುತ್ತೆ ಅನ್ನುವಂತಹ ಕಾರಣಕ್ಕೂ ನೀವು ಕಾರಣ ಕೊಡಬೇಕಲ್ಲ. ಒಂದು ವೇಳೆ ಕಾರಣ ಕೊಡದೇ ಇದ್ರೆ ಬೇರೆ ಬೇರೆ ತರಹದ ಸಂದೇಶ ರವಾನೆಯಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಆಂಟೋನಿ ರಾಜನ್ ಈಗ ನೇರ ಸಂಪರ್ಕದಲ್ಲಿ. ಆಂಟೋನಿ, ನನಗಿದ್ರಲ್ಲಿ ಆಶ್ಚರ್ಯ ಅನಿಸೋದು ಏನು ಅಂದರೆ, ಕಾಡಿನ ಮಧ್ಯೆ ಇರತಕ್ಕಂತಹ ಈ ದೇವರು ನಿನ್ನೆ ಮೊನ್ನೆ ಪ್ರತ್ಯಕ್ಷಗೊಂಡಿರೋದಲ್ಲ, ಇತಿಹಾಸ ಪ್ರಸಿದ್ಧ. ಸೊ ಈ ವಿಚಾರದಲ್ಲೂ ಅರಣ್ಯ ಇಲಾಖೆ ಮೂಗು ತೂರಿಸುತ್ತೆ, ಜನರ ಮತ್ತು ದೇವರ ನಡುವೆ ಗೋಡೆ ಕಟ್ಟುತ್ತೆ ಅನ್ನೋದಾದ್ರೆ ಏನು ಹೇಳ್ತೀರಾ ಆಂಟೋನಿ? ಆಂಟೋನಿ, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದ್ದೀರಾ ಅನ್ಸುತ್ತೆ. ಎಸ್, ಮತ್ತೆ ಸಂಪರ್ಕಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಈ ಭಾರತ ಅಂದರೆ ಒಂದು ನಂಬಿಕೆಯ ಆಧಾರದಲ್ಲಿರುವಂತಹ ದೇಶ. 10 ಧರ್ಮಗಳು, 100 ಜಾತಿಗಳು, ಆಯಾ ವ್ಯಾಪ್ತಿಯಲ್ಲಿ ನಂಬಿಕೆಗಳಿರ್ತಾವೆ, ಸಂಪ್ರದಾಯಗಳಿರ್ತಾವೆ. ದಟ್ಟಾರಣ್ಯ, ದಟ್ಟ ಕಾನನದ ನಡುವೆ ಇರತಕ್ಕಂಥ ಇತಿಹಾಸ ಪ್ರಸಿದ್ಧ ದೇವಾಲಯ ಅಂತ ಹೇಳಿದ್ರೆ ಆ ಗ್ರಾಮದವರಿಗೆ ಎಲ್ಲಿಲ್ಲದ ಒಂದು ವಿಶ್ವಾಸ, ಎಲ್ಲಿಲ್ಲದ ಒಂದು ನಂಬಿಕೆ. ಸೊ ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಇದಕ್ಕೊಂದು ಆಲ್ಟರ್ನೇಟ್ ದಾರಿಯನ್ನು ಮಾಡಿಕೊಟ್ಟು, ಸರಿ ಹೌದು, ಜನರ ಮೇಲೆ ವ್ಯಾಘ್ರ ಮೃಗಗಳು ಅಟ್ಯಾಕ್ ಮಾಡಬಾರ್ದು, ಬೇರೆ ಬೇರೆ ದುರಂತಗಳು ಸಂಭವಿಸಬಾರ್ದು, ಎಲ್ಲವೂ ಸರಿನೇ. ಆದರೆ ಒಂದು ಎಲ್ಲ ತರಹದ ಭದ್ರತೆ ಇರತಕ್ಕಂತಹ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಮೊದಲೊಂದು ಸರ್ವೆ ಆಗಲಿ, ಆ ಭಾಗದಲ್ಲಿ ಎಷ್ಟು ಚಿರತೆಗಳಿದ್ದಾವೆ, ಜನರಿಗೆ ತೊಂದರೆ ಕೊಡುವಂತಹ ಆಕ್ರಮಣಕಾರಿ ಪ್ರಾಣಿಗಳು ಎಷ್ಟಿದ್ದಾವೆ, ಈ ಸರ್ವೆ ನಡೀಲಿ. ಸರ್ವೆಯ ಆಧಾರಿತ ಜನರ ಮುಂದೆ ಒಂದು ರಿಪೋರ್ಟ್ ಇಡಲಿ. ಇದು ಅತ್ಯಂತ ಆಕ್ರಮಣಕಾರಿಯಾದಂತಹ, ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಳ ನೋಡ್ರಿ, ಹಿಂದಿನಿಂದಲೂ ಕೂಡ ಪೂಜೆಗಳು ನಡೀತಾ ಇತ್ತು. ಎಸ್, ಈಗ ಆಂಟೋನಿ ರಾಜನ್ ಮತ್ತೆ ಸಂಪರ್ಕದಲ್ಲಿ. ಆಂಟೋನಿ, ನಾನು ಅದೇ ಪ್ರಶ್ನೆಯನ್ನು ಪುನರುಚ್ಚಾರ ಮಾಡ್ತೀನಿ. ದೇವರು ಮತ್ತು ಭಕ್ತರ ನಡುವೆ ಅರಣ್ಯ ಅಧಿಕಾರಿಗಳು ಗೋಡೆ ಕಟ್ತಾ ಇರೋದು ಎಷ್ಟು ಸರಿ ಅನ್ನೋದು. ಆಂಟೋನಿ, ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ? ಸೊ ಈ ತರಹದ್ದೊಂದು ಅದೊಂದು ಅಪಾಯಕಾರಿ ಸ್ಥಳ ಅನ್ನುವುದು ಅಧಿಕಾರಿಗಳಿಗೆ ಖಾತ್ರಿ ಆದರೆ ಆ ವರದಿಯನ್ನು ಜನರ ಮುಂದೆ ಇಡಲಿ.
ಇದು ಅಪಾಯಕಾರಿ ಸ್ಥಳ, ಇಲ್ಲಿಗೆ ನೀವು ದರ್ಶನಕ್ಕೆ ಬರಬಾರ್ದು, ಬಂದರೆ ನಿಮ್ಮ ಮೇಲೆ ಅಟ್ಯಾಕ್ ಆಗ್ತವೆ, ವ್ಯಾಘ್ರ ಮೃಗಗಳು ನಿಮ್ಮ ಮೇಲೆ ದಾಳಿ ನಡೆಸ್ತವೆ. ನೀವು ಯಾವ ಕಾರಣಗಳನ್ನೂ ಕೊಡದೆ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಪೂಜೆ ಆಗಲ್ಪಡ್ತಾ ಇದ್ದ ದೇಗುಲದ ಸಂಪರ್ಕದಲ್ಲಿದ್ದ ರಸ್ತೆಯನ್ನು ಬಂದ್ ಮಾಡ್ತೀರಿ. ಜನ ಏನು ತಿಳ್ಕೋಬೇಕು? ಅರಣ್ಯ ಅಧಿಕಾರಿಗಳ ಬಗ್ಗೆ ಜನ ಏನು ತಿಳ್ಕೋಬೇಕು? ನೋಡಿ, ಸಂಘವಾಗಿ ನಡೀತಾ ಇತ್ತು ಪೂಜೆಗಳಲ್ಲಿ, ಯಾವ ವಿಘ್ನಗಳಿಲ್ಲದೆ, ಯಾವುದೇ ಕಂಟಕಗಳಿಲ್ಲದೆ ಸಂಘವಾಗಿ ನಡೀತಾ ಇದ್ದಂತಹ ಪೂಜೆ. ಸೊ ಈಗ ಆಂಟನಿ ರಾಜನ್ ಮತ್ತೆ ಸಂಪರ್ಕದಲ್ಲಿ. ಆಂಟನಿ, ಸೊ ಹೀಗೆ ಮುಂದುವರಿಯುವಂತಹ ಪೂಜೆಗಳನ್ನು ಯಾಕೆ ನಿಲ್ಲಿಸಬೇಕು? ಅರಣ್ಯ ಅಧಿಕಾರಿಗಳು ಯಾಕೆ ನಿಲ್ಲಿಸಿದ್ರು? ಸಾಂಪ್ರದಾಯಿಕವಾಗಿ ಪೂಜೆ ನಡೀತಾ ಇತ್ತು. ಆಂಟನಿ, ನನ್ನ ಧ್ವನಿ ರೀಚ್ ಆಗ್ತಾ ಇದ್ರೆ, ಈ ದೇವರು ಮತ್ತು ಭಕ್ತರ ನಡುವೆ ಈ ಕಂದಕ ನಿರ್ಮಾಣ ಮಾಡ್ತಾ ಇರೋದು ಯಾಕೆ ಅರಣ್ಯ ಅಧಿಕಾರಿಗಳು? ಎಸ್ ಇನ್ನು ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟುಕೊಂಡು ಅರಣ್ಯ ಅಧಿಕಾರಿಗಳು ಹಿಂಗೆ ಮಾಡ್ತಿದ್ದಾರ ಗೊತ್ತಿಲ್ಲ ನಮಗೆ. ಈ ಹಿಂದಿನ ಒಂದು ಪ್ರಕರಣದಲ್ಲಿ ಆ ಭಾಗದ ಮುಖಂಡರೇ ಹೇಳ್ತಾ ಇದ್ರು, ಅರಣ್ಯ ಇಲಾಖಾ ಅಧಿಕಾರಿಗಳು ಕಾಡಿನ ಒಳಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ, ಇಂತಹ ಸಂದರ್ಭದಲ್ಲಿ ಜನ ಆ ಕಾಡಿಗೆ ಪ್ರವೇಶ ಮಾಡಬಾರದು ಅಂಥೇಳಿ ಈ ತರಹದ ನಿರ್ಬಂಧಗಳನ್ನು ತರ್ತಾರೆ ಅಂತ ಈ ಹಿಂದಿನ ಪ್ರಕರಣದಲ್ಲಿ ಒಬ್ಬರು ಆ ಊರಿನ ಗ್ರಾಮದ ಮುಖಂಡರೇ ಹೇಳ್ಕೊಳ್ತಾ ಇದ್ರು. ಸೊ ಈ ಎಲ್ಲದರ ನಡುವೆ ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ದೇವಾಲಯ ಈಗ ಚರ್ಚೆಗೆ ಬಂದಿದೆ. ನಾವು 10 ವರ್ಷಗಳಿಂದ ಪೂಜೆ ಮಾಡ್ಕೊ ಬರ್ತಾ ಇದ್ದೀವಿ. ನಮ್ಮ ಅಜ್ಜ ಮುತ್ತಜ್ಜ ತಾತಂದಿರ ಕಾಲಘಟ್ಟದಿಂದಲೂ ಕೂಡ ನಮ್ಮ ಮನೆಯಲ್ಲೊಂದು ಒಳ್ಳೆಯದೋ ಕೆಟ್ಟದೋ ಆದರೆ ನಾವು ಈ ಕಾಡಿನ ಮಧ್ಯೆ ಇರುವಂತಹ ಬಸವೇಶ್ವರನ ಸನ್ನಿಧಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಏನಾದರೂ ಶುಭ ಸುದ್ದಿ ಇದ್ರೂ ಕೂಡ ಅದೇ ಮಾಡ್ತಾ ಇದ್ವಿ. ಸೊ ಈಗ ಏಕಾಏಕಿ ಬಂತು. ಎಸ್, ಈಗ ಮತ್ತೆ ಸಂಪರ್ಕದಲ್ಲಿ ಆಂಟನಿ, ಅದೇ ನಾನು ಹೇಳ್ತಾ ಇದ್ದಿದ್ದು, ಈ ಶಿವಮೊಗ್ಗದ ಈ ದೇವಾಲಯದ ದರ್ಶನಕ್ಕೆ ಏನು ಪ್ರಾಬ್ಲಮ್ಮು? ಅಧಿಕಾರಿಗಳು ಯಾಕೆ ಬಿಡ್ತಾ ಇಲ್ಲ? ಸಾಹಿಲ್, ಏನಂತ ಹೇಳಿದ್ರೆ, ಈ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದಲ್ಲಿ ಏನು ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಏನು ಈ ಆಳಿದ ಕೆಳದಿ ನಾಯಕ ರಾಜವಂಶಸ್ಥರಿರ್ತಾರೆ, ಅವರು ತಮ್ಮದೇ ಆದಂತ ಒಂದು ದೇವಸ್ಥಾನಗಳನ್ನ ಕಟ್ಕೊಂಡಿರ್ತಾರೆ. ಈ ಅರಣ್ಯ ಪ್ರದೇಶದಲ್ಲಿ ಆಗಿನ ಸಮಯದಲ್ಲಿ, ಅಂದ್ರೆ 1645ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದಂತ ಈ ಕೆಳದಿ ಶಿವಪ್ಪ ನಾಯಕರು 1660ವರೆಗೂ ಆಡಳಿತ ನಡೆಸ್ತಾರೆ. ಇಂಥ ಸಂದರ್ಭದಲ್ಲಿ ತನ್ನ ಕುಲದೇವತೆಗಳಂತೇಳಿ ಕೆಲವೊಂದು ದೇವಸ್ಥಾನಗಳನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಈ ನಮ್ಮ ಮರಡಿ ಬಸವೇಶ್ವರ ದೇವಸ್ಥಾನ ಕೂಡ ಒಂದಾಗಿರುತ್ತೆ. ಈ ದೇವಸ್ಥಾನ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅರಣ್ಯ ಪ್ರದೇಶದಲ್ಲಿ ಬಂದಿರೋದ್ರಿಂದ 1970ರಲ್ಲಿ ವೈಲ್ಡ್ ಲೈಫ್ ಅಂತೇಳಿ ಆಕ್ಟ್ ಸ್ಟಾರ್ಟ್ ಆಗತ್ತೆ. ಅದಕ್ಕಿಂತ ಮುಂಚೆ ಏನಿರುತ್ತೆ, ಅವಾಗಿಂದ ಬಂದಂತ ಪೂರ್ವಜರು ಈ ದೇವಸ್ಥಾನವನ್ನ ತಮ್ಮ ಕುಲದೇವತೆ ಹಾಗೂ ಇವರು ಏನು ಈ ಮೊದಲ ಫಸಲು ಅಂತ ಹೇಳ್ತಾರೆ, ರೈತರು ಬೆಳೆಯಂತ ಮೊದಲ ಫಸಲ್ನ ಬೆಳೆಯೋ ಸಂದರ್ಭದಲ್ಲಿ ಇವರು ಈ ದೇವಸ್ಥಾನಕ್ಕೆ ಮೊದಲು ಬಂದ್ಬಿಟ್ಟು ಬೇಡಿಕೆಗಳನ್ನ ಅವ್ರ ಹತ್ರ ಬೇಡ್ಕೊಂಡು ಅವ್ರಿಗೆ ಇಷ್ಟಾರ್ಥಗಳನ್ನ ಸಮರ್ಪಿಸಿ ಅವರು ಮುಂದಿನ ಕೆಲಸ ಕಾರ್ಯಗಳನ್ನು ನೋಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಏನಾಗತ್ತೆ, 1970 ನಂತರ ಏನು ವೈಲ್ಡ್ ಲೈಫ್ ಆಕ್ಟ್ ಬಂತು, ಆ ಸಂದರ್ಭದಿಂದ ಈ ಅರಣ್ಯ ಇಲಾಖೆ ಒಳಗೆ ಯಾರು ಬರಬಾರದು ನಿರ್ಬಂಧವನ್ನ ಹೇರ್ಲಿಕ್ಕೆ ಶುರು ಮಾಡ್ತಾರೆ ಈ ಅಧಿಕಾರಿಗಳು. ಇಂಥ ಸಂದರ್ಭದಲ್ಲಿ ಈ ಜನಗಳು ಏನ್ ಮಾಡ್ತಾರೆ, ನಾವು ಆದಿ ಪೂರ್ವಜರಿಂದ ನಾವು ಬಂದಂತ ಈ ಜಾಗದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಡಿ, ನಮ್ಮ ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೆ ನಮಗೆ ಒಂದು ನೀವು ಸಹಾಯ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ. ಆದ್ರೆ ಇಲ್ಲಿನ ಜನ ಬೇಡಿಕೆ ಏನಂತ ಹೇಳಿದ್ರೆ, ಇವರು ತುಂಬಾ ದೊಡ್ಡ ಜಾಗವನ್ನ ಏನು ಕೇಳ್ತಿಲ್ಲ. ಅವರು ಒಂದು 250ರಿಂದ 300 ಅಡಿ ಅಗಲ 300 ಅಡಿ ಉದ್ದ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ಕೊಡ್ಲಿಕ್ಕೆ ನಮಗೊಂದು ಸಹಾಯ ಮಾಡ್ಕೊಡಿ. ಇಲ್ಲವಾದಲ್ಲಿ ನೀವು ಅರಣ್ಯ ಇಲಾಖೆ ಏನು ಅಧಿಕಾರಿಗಳಿದ್ದಾರ ನಮ್ ಜೊತೆ ಚರ್ಚೆ ಮಾಡಿದ್ಮೇಲೆ ನಮಗೆ ಓಡಾಡ್ಲಿಕ್ಕೆ ಒಂದು ದಾರಿ ಮಾಡ್ಕೊಡಿ. ಅದಕ್ಕೆ ಬೇಕಾದ್ರೆ ನಿಮ್ ಕಾನೂನು ಪ್ರಕಾರ ಏನೋ ಒಂದು ಗೇಟ್ ಬೇಕಾದ್ರೆ ಮಾಡ್ಕೊಡ್ತೀವಿ, ಗೇಟ್ ನಾವೇ ಸ್ಥಾಪನೆ ಮಾಡ್ತೀವಿ, ಆ ಗೇಟಿಗೆ ಬೀಗ ಕೂಡ ನಾವೇ ಹಾಕೊಡ್ತೀವಿ. ಒಂದು ಬೀಗ ಅರಣ್ಯ ಇಲಾಖೆ ಹತ್ರ ಇರ್ಲಿ, ಇನ್ನೊಂದು ಬೀಗ ಪೂಜಾರಿ ಒಬ್ರು ಏನೋ ನೇಮಕ ಮಾಡ್ತೀವಿ ನಾವು, ಅವ್ರ ಹತ್ರ ಕೊಟ್ಟಿರ್ತೀವಿ ನಾವು. ಇದಕ್ಕಾಗಿ ನೀವು ಸ್ಪಂದಿಸ್ಬೇಕು ಅಂತ ತುಂಬಾನೇ ಅವ್ರು ಕೇಳ್ಕೊಂತಾರೆ. ಏನು ನಮ್ಮ ಗ್ರಾಮಾಂತರ ಶಾಸಕರಾದ ಶಾರದಾಪುರ ನಾಯಕ್ ಅವರಿಗೂ ಕೂಡ ಮನವಿ ಕೊಡ್ತಾರೆ, ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಡ್ತಾರೆ, ನಮ್ಮ MP ಕೂಡ ರಾಘವೇಂದ್ರ ಅವರಿಗೂ ಕೂಡ ಮನವಿಯನ್ನ ಕೊಟ್ಟಿರ್ತಾರೆ. ಆದ್ರೆ 2024ನೇ ಇಸ್ವಿಯಿಂದ ಕೊಟ್ಟಂತ ಮನವಿ ಈಗ 2 ವರ್ಷ ಆದ್ರೂ ಕೂಡ ಅವ್ರು ಏನು ಕಾರ್ಯಫಲಕವಾಗಿಲ್ಲ. ಹಾಗಾಗಿ ಜನರ ಬೇಡಿಕೆ ಏನಂತ ಹೇಳಿದ್ರೆ, ಆದಷ್ಟು ಬೇಗ 2 ವರ್ಷನೇ ಕಳೆದೋಗಿದೆ, ನಮಗೆ ಆದಷ್ಟು ಬೇಗ ನೀವು ನಮ್ಮ ಈ ದೇವಸ್ಥಾನದ
ಏನು ಪೂಜೆ ಪುರಸ್ಕಾರಗಳಿರ್ತವೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತಾ ಇದ್ದಾರೆ. ಇನ್ನು ಆಂಟನಿ, ಈಗ ನಾಳೆ ದಿನ ಸಾರ್ವಜನಿಕ ಪ್ರವೇಶಕ್ಕೆ ಅನುಮತಿ ಸಿಕ್ತು ಅನ್ಕೊಳ್ಳಿ, ಒಂದು ವೇಳೆ ಇಲ್ಲಿನ ವ್ಯಾಘ್ರ ಮೃಗಗಳ ದಾಳಿಯಿಂದ ಏನಾದ್ರೂ ಜನರೇನಾದ್ರೂ ಸಮಸ್ಯೆಗಳನ್ನ ಅನುಭವಿಸಿದ್ರೆ ಜನ ಮತ್ತೆ ಅರಣ್ಯ ಇಲಾಖೆಯನ್ನೇ ಬ್ಲೇಮ್ ಮಾಡ್ತಾರಲ್ಲ? ಹೌದು. ಅದಕ್ಕೆ ಈ ವೈಲ್ಡ್ ಲೈಫ್ ಆಕ್ಟ್ ಏನಿದೆ ಅದ್ರ ಪ್ರಕಾರ ಅವರು ಕಾನೂನು ರೀತಿಯಲ್ಲಿ ಅವರು ಸಂರಕ್ಷಣೆಗೋಸ್ಕರ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಇರುವಂತ ಪ್ರದೇಶದಲ್ಲಿ ಅಂತ ಅಪಾಯಕಾರಿಯಾದಂತ ಸನ್ನಿವೇಶ. ಆಂಟನಿ, ಹಾಗೆ ಇರಿ, ಸಂಪರ್ಕದಲ್ಲೇ ಇರಿ. ಇನ್ನು ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ, ಅಲ್ಲಿನ ಅಧ್ಯಕ್ಷರೇ, ಸ್ವತಃ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಗಿರೀಶ್ ಅವರೇ, ನೀವು ಎಷ್ಟು ತಿಂಗಳುಗಳಿಂದ ಈ ನಿರೀಕ್ಷೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳ ಮುಂದಿಡ್ತಾ ಇದ್ದೀರಿ? ಯಾಕಿದು ಫಲಿಸ್ತಾ ಇಲ್ಲ? ಏನ್ ಸಮಸ್ಯೆ ಇದೆ? ಸುಮಾರು 2 ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಾವು. ಎಲ್ಲ ಅಧಿಕಾರಿಗಳು ಸಂಪರ್ಕ ಮಾಡಿದೀವಿ, MP ಅವ್ರನ್ನ ಸಂಪರ್ಕ ಮಾಡಿದ್ವಿ, ಸ್ಥಳೀಯ MLA ಅವ್ರನ್ನು ಸಂಪರ್ಕ ಮಾಡಿದೀವಿ. ಎಲ್ಲದಕ್ಕೂ ಉದಾಹರಣೆ ಹೇಳ್ತಾ ಇರೋದು ಅವರ ಅಭಯಾರಣ್ಯದಲ್ಲಿ ನಾವು ನಮಗೆ ಪ್ರವೇಶ ಇಲ್ಲ. ನಾವು ನಮ್ಮ ಪೂರ್ವಿಕರು ಮಾಡ್ಕೊಂಡ್ ಬಂದಿರೋಂತ ಪೂಜೆ ಪುನಸ್ಕಾರ ನಾವು ಈಗ ಏನ್ ಗೊತ್ತಾ ಸರ್, ಮೇ ತಿಂಗಳಲ್ಲಿ ನಾವು ಅಲ್ಲಿ ಒಂದು ಜಾತ್ರೆ ತರ ಮಾಡ್ತೀವಿ, ನಮ್ಮ ಗ್ರಾಮದಿಂದನೇ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಬಂದೆ ನಾವು ಮೊದಲು ಬೇಸಾಯ ಅಂತ ಮಾಡುದು. ಆಮೇಲೆ ಮಳೆ ನಮಗೆ ಅಲ್ಲಿ ಹೋಗ್ ಬಂದ್ಮೇಲೆನೆ ಮಳೆಗಾಲ ಸ್ಟಾರ್ಟ್ ಆಗೋಂಥದ್ದು. ನಮ್ಮ ಬೆಳೆಗಳು ನಮ್ಮ ಒಂದೇ ಗ್ರಾಮ ಅಂತ ಅಲ್ಲ ಸರ್, ಇಲ್ಲಿ ಸುತ್ತಮುತ್ತ ಬರುವಂತ 10 ಹಳ್ಳಿಗಳು ಬರ್ತವೆ ಇಲ್ಲಿ. ಚಾವರೆ ಕೊಪ್ಪ, ಮುದ್ದಿನ ಕೊಪ್ಪ, ಹಾಗೇನೆ ಗುಡ್ಡದರ್ಕೆರೆ, ವೀರಣ್ಣನ ಬೆನವಳ್ಳಿ, ಮೈಸವಳ್ಳಿ, ಹಾಗೆ ಆಯ್ನೂರು, ಆಮೇಲೆ ಚೆನ್ನಹಳ್ಳಿ, ಆನೇಸರ ಅಂತ ಹೇಳಿ ಇಷ್ಟೆಲ್ಲಾ ಗ್ರಾಮದಿಂದ ಪ್ರತಿ ವರ್ಷನೂ ಬಂದು ಕೋಟೆಂಗೂರಿಂದಾನು ಬರ್ತಾರೆ ಸರ್. ಅಲ್ಲಿಂದ ಅಲ್ಲಿ ಅಜ್ಜಪ್ಪ ಸ್ವಾಮಿ ದೇವ್ರು ಅಂತ ಹೇಳಿ ದೇವ್ರನ್ನೆಲ್ಲ ತಗೊಂಡೇ ಬರ್ತಾರೆ ಅಲ್ಲಿಗೆ. ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಬೆಟ್ಟದ ಮೇಲೆ ಇರುವಂತ ನಮ್ಮ ಮರಡಿ ಬಸವೇಶ್ವರ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆನೆ ಅವೆಲ್ಲ ಮೊದಲ ಬೇಸಾಯ, ಆಮೇಲೆ ಬೀಜ ಬಿತ್ತುವಂತದ್ದು. ಈ ಮುಂಗಾರು ಏನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಒಂದು ಜಾತ್ರೆ ತರ ಮಾಡ್ತೀವಿ ಸರ್ ನಮ್ಮ ಗ್ರಾಮದಲ್ಲಿ. ಬಟ್ ನಮಗೆ ಪೂಜೆಗೆ ಹೋಗ್ ಬರಕೇನ್ ತೊಂದ್ರೆ ಇಲ್ಲ. ಮುಂಚೆ ಎಲ್ಲ ನಮ್ ಪೂರ್ವಕರು ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾ ಇದ್ವಿ. ಈಗ ಏನ್ ಮಾಡಿದ್ದಾರೆ, ಅಲ್ಲಿ ಹೈವೇ ಪಕ್ಕ ಚರಂಡಿಗೂ ಕೂಡ ರಸ್ತೆಗೆ ಅಡ್ಲಾಗಿ ಚರಂಡಿ ಹೊಡೆದಿದ್ರು. ಈಗ ಮತ್ತೆ ಅದನ್ನ ಮುಚ್ಚಿದ್ದಾರೆ ಸರ್. ಈ ಸರಿ ಮಾತ್ರ ಟ್ರ್ಯಾಕ್ಟರ್ ತಗೊಂಡ್ ಹೋಗಿದ್ವಿ ನಾವು ದೇವಸ್ಥಾನದವರೆಗೂ. ನಮಗ್ ಏನಾಗ್ಬೇಕು ಅಂದ್ರೆ, ನಾವು ಈಗ ಸುತ್ತಮುತ್ತ ಹಳ್ಳಿಯರೇ ಬೇಕಾದ್ರೆ ನಾವು ಸೇರಿ ಎಲ್ಲರೂ ಅದನ್ನ ಜೀರ್ಣೋದ್ಧಾರ ಮಾಡಕ್ ತಯಾರಿದೀವಿ. ಇವ್ರು ಅವಕಾಶ ಮಾಡ್ಕೊಡ್ಬೇಕು ದಯವಿಟ್ಟು ಸ್ಥಳೀಯ ಸಂಸ್ಥೆ ಸ್ಥಳೀಯ ಸರ್ಕಾರ ಡಿಪಾರ್ಟ್ಮೆಂಟ್ಗಳು ನಮಗೆ ಒಂದು ಸಹಕಾರ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಅದ್ರಲ್ಲಿ ಗಿರೀಶ್, ಇಲ್ಲಿ ಕೆಲವೊಮ್ಮೆ ಈ ಫಾರೆಸ್ಟ್ ಆಕ್ಟ್ ಗಳು ಏನಾಗ್ತವೆ ಅಂತ ಕೇಳಿದ್ರೆ ಅದನ್ನ ಬ್ರೇಕ್ ಮಾಡಿ ಕೆಲ ಸಂಪ್ರದಾಯಕ್ಕೆ ಅನುವು ಮಾಡಿ ಕೊಡೋದಕ್ಕೆ ಅದು ಕೆಲವೊಮ್ಮೆ ಕಂಟಕ ಆಗುತ್ತೆ. ಹಂಗಂತೇಳಿ ಇಲ್ಲ ಅನುಮತಿ ಕೊಡಬಾರದು ಅಂತಲ್ಲ. ಏನ್ ಮಾಡ್ಬೇಕು, ಅಲ್ಲಿ ವ್ಯಾಘ್ರ ಮೃಗಗಳೆಷ್ಟಿದಾವೆ ಅನ್ನೋ ಒಂದು ಸರ್ವೆ ಆಗಬೇಕು ಜನರಿಂದ, ಅಥವಾ ಜನರಿಗೆ ಅದರಿಂದ ಏನಾದ್ರೂ ಸಮಸ್ಯೆಗಳ ಆದೀತ ಒಂದು ಸರ್ವೆ ನಡೆಸಿದ ನಂತರ ಒಂದು ಪ್ರಿಕಾಷನ್, ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯ ರಸ್ತೆಯ ಸಂಪರ್ಕವನ್ನು ಮಾಡಬೇಕು. ಸುತ್ತಲಲ್ಲಿ ಬೇಲಿ ಹಾಕುವಂಥ ಪ್ರಯತ್ನಗಳು ಅಥವಾ ದೇವಾಲಯವನ್ನು ಸಂರಕ್ಷಣೆ ಮಾಡಿ ಜನರಿಗೆ ದರ್ಶನ ಪಡೆಯೋದಕ್ಕೊಂದು ಅವಕಾಶ ಅಥವಾ ಒಂದು ಭದ್ರತಾ ಸಂಪರ್ಕ ರಸ್ತೆ. ಸೊ ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿರೋದು ಕೇವಲ ಅರಣ್ಯ ಇಲಾಖೆ ಮಾತ್ರ ಅಲ್ಲ, ನಿಮ್ಮ ಭಾಗದ ಶಾಸಕರು, ನಿಮ್ಮ ಭಾಗದ ಸಂಸದರು, ಇವರೆಲ್ಲರೂ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದ ಹೊರತು ಸಾಧ್ಯ ಇಲ್ಲ. ನಿಮ್ಮ ನಿರೀಕ್ಷೆನೂ ಕೂಡ ಅದು ಸತ್ಯ ಆಗೋದಿಲ್ಲ. ನೀವೇನು ಕನಸು ಕಟ್ಕೊಂಡಿದ್ದೀರಲ್ಲ, ಸದಾಕಾಲ ದೇವರ ದರ್ಶನ ಮಾಡ್ತೀವಿ, ಇದು ಸಾಧ್ಯವೇ ಇಲ್ಲ. ಎಲ್ಲಿವರೆಗೆ ಅಂತ ಕೇಳಿದ್ರೆ ಆ ಭಾಗದ ಶಾಸಕರು, ಸಂಸದರು ಯೋಚನೆ ಮಾಡದ ಹೊರತು. ಸೊ ಈ ಹಿಂದೆ ನೀವು ಅವ್ರನ್ನ ಭೇಟಿ ಮಾಡಿದ್ರೆ ಹೇಗೆ ಸರ್? ಶಾಸಕರನ್ನ ಒಂದ್ಸಾರಿ ಭೇಟಿ ಮಾಡಿದ್ವಿ, ಸಂಸದರ ಹತ್ರ ಸುಮಾರು 3-4 ಬಾರಿ ಭೇಟಿ ಮಾಡಿದೀವಿ ಸರ್. ಅವರು ಸುಮಾರು ಸ್ಪಂದನೆ ಮಾಡ್ತಾ ಇದ್ದಾರೆ, ಆದ್ರೆ ನಮಗೆ ಇನ್ನೂ ಫಲಿಸಿಲ್ಲ ಸರ್. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಹೇಳ್ತಾ ಇದಾರೆ ಅಷ್ಟೇ, ನೇರವಾಗಿ ಇದನ್ನ ಮಾಡ್ಕೊಡಿ ಅಂತ ಇನ್ನೂ ಹೇಳಿಲ್ಲ. ಅವರೆಲ್ಲ ಮನ್ಸು ಮಾಡಿದ್ರೆ ಖಂಡಿತವಾಗ ಆಗುತ್ತೆ, ದೊಡ್ಡ ವಿಚಾರ ಏನಲ್ಲ ಇದು. ಸುಮಾರು ಅಭಯಾರಣ್ಯದಲ್ಲಿ ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ದೇವಸ್ಥಾನಗಳು ಇದಾವಲ್ಲ ಸರ್. ಮಲೆ ಮಹದೇಶ್ವರ ಬೆಟ್ಟ ಇದೆ, ಮೈಸೂರಲ್ಲಿದೆ, ಸುಮಾರು ಇದಾವೆ ಸರ್. ಈಗ ಎಷ್ಟು ವರ್ಷಗಳಿಂದ ನಿಮಗೆ ಗೊತ್ತಿರೋ ಹಾಗಲ್ಲಿ ಪೂಜೆ ನಡೀತಾ ಇತ್ತು ಸರ್? ನಮ್ಮ ಪೂರ್ವಿಕರಿಂದನೂ ಮಾಡ್ತಾ ಇದಾರೆ ಸರ್. ನನಗೆ ಬುದ್ಧಿ ಬಲ್ಲಾಗಿಂದಾನು ನಾವು ಪ್ರತಿ ವರ್ಷ ಅಲ್ಲಿಗೆ ಹೋಗ್ತೇವೆ. ನಾವು ಚಿಕ್ಕ ಹುಡುಗರಿಂದನೂ ಹೋಗ್ತೇವಿ. ಮೊನ್ನೆ ಮೇ ಇದೇ ತಿಂಗಳಲ್ಲಿ 4ನೇ ತಾರೀಕು ಅಲ್ಲಿದ್ವಿ ಸರ್ ನಾವು. ಇತಿಹಾಸ ಪ್ರಸಿದ್ಧವಾಗಿರೋದು, ಇತಿಹಾಸ ಪ್ರಸಿದ್ಧ ದೇವಾಲಯ. ಹೌದು ಸರ್, ಖಂಡಿತವಾಗ್ಲು. ಸೊ ಈಗ ಅರಣ್ಯ ಇಲಾಖಾ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ನಿಮ್ಮನ್ನ ಮನವೊಲಿಸೋ ಪ್ರಯತ್ನ ಹೇಗಿದೆ ಅವರದು?
ಇಲ್ಲ, ನಿಮಗೆ ದಾರಿ ಬೇಕು ಅಂದ್ರೆ ನಾವೇ ಮಾಡ್ಕೊಡ್ತೀವಿ, ನೀವು ಅಲ್ಲಿ ಪ್ರವೇಶ ಮಾಡಂಗಿಲ್ಲ, ನೀವೇನು ಮಾಡಂಗಿಲ್ಲ, ಒತ್ತುವರಿ ಮಾಡಂಗಿಲ್ಲ. ನಮಗೆ ಅಭಯಾರಣ್ಯದಲ್ಲಿ ಅದು ಆನ್ಲೈನ್ ಅಲ್ಲೇ ನಮಗೆ ಅಧಿಕಾರಿಗಳು ನಮಗೆ ತೊಂದರೆ ಕೊಡ್ತಾರೆ, ಆ ರೀತಿನೇ ಹೇಳ್ತಾರೆ. ಸ್ಯಾಟಲೈಟ್ ಥ್ರೂ ಹೋಗ್ಬಿಡುತ್ತೆ ನಮಗೆ ಮೇಲಧಿಕಾರಿಗಳು ನಮಗೆ ಟಾರ್ಚರ್ ಕೊಡ್ತಾರೆ, ಆ ರೀತಿ ಉತ್ತರ ಕೊಡ್ತಾರೆ ಅವ್ರು. ಸರ್, ಈಗ ನಾವೇ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು ಕೂಡ ಅದನ್ನ ಯಾಕೆ ಸ್ವೀಕಾರ ಮಾಡ್ತಿಲ್ಲ? ಸರ್, ರಸ್ತೆ ಏನ್ ಮಾಡ್ಲಿಲ್ಲ ಸರ್, ರಸ್ತೆ ಅಭಿವೃದ್ಧಿ ಏನ್ ಮಾಡ್ತಾ ಇಲ್ಲ ಅವರು. ಈ ದಾರಿ ಇದೆಯಲ್ಲ, ದಾರಿ ಪಕ್ಕ ಸಣ್ಣ ಪುಟ್ಟ ಕುರ್ಚಿಲ್ ಗಿಡ ಇದಾವಲ್ಲ, ಅದನ್ನ ಒಂದು ಸಾರಿ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಸರ್ ಅವರು. ಅದು ಬಿಟ್ಟರೆ ಬೇರೆ ಯಾವ ಜೀರ್ಣೋದ್ಧಾರದ ಕೆಲಸ ಬೇರೆ ಯಾವುದೂ ಇಲ್ಲ. ಒಂದು ಚರಂಡಿ ಇಲ್ಲ, ಅಥವಾ ಅಲ್ಲಿ ಒಂದು ಮೋರಿ ಇಲ್ಲ, ಯಾವುದೂ ಇಲ್ಲ. ನಿಮ್ಮ ಈಗ ನಿಮ್ಮ ಬೇಡಿಕೆ ಇರೋದೇ ಅದು, ಅಲ್ಲೊಂದಷ್ಟು ಮೂಲಭೂತ ಸೌಕರ್ಯಗಳು ಬರಬೇಕು. ಹೌದು ಸರ್, ಪೂಜೆ ಮಾಡಬೇಕು. ಇಲ್ಲಿಂದ ಹೋದ್ರೆ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಹೋದ್ರೆ ಒಂದು ನೀರಿನ ವ್ಯವಸ್ಥೆ ಬೇಕು, ಒಂದು ಬೋರ್ವೆಲ್ ಬೇಕು. ನಾವು ಕೇಳ್ತಾ ಇರೋದು ಅದು ಏನಾಗ್ಬಿಟ್ಟಿದೆ, ದೇವಸ್ಥಾನ ಕೂಡ ಶಿಥಿಲಾವಸ್ಥೆಯಲ್ಲಿ ಇದೆ ಸರ್. ಅದೊಂದು ಜೀರ್ಣೋದ್ಧಾರ ಆಗ್ಬೇಕು ಸರ್. ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಮಾಡಕ್ ರೆಡಿ ಇದೀವಿ, ಬಟ್ ಇವ್ರು ಅವಕಾಶ ಕೊಡ್ತಾ ಇಲ್ಲ ಅಷ್ಟೇ ನಮಗೆ. ಇನ್ನು ಇಡೀ ಗ್ರಾಮಸ್ಥರು ಗಿರೀಶ್ ಅವರು ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿ, ಇಡೀ ಗ್ರಾಮವೇ ಹೇಳ್ತಾ ಇದೆ, ನಾವು ಜೀರ್ಣೋದ್ಧಾರ ಮಾಡೋದಕ್ಕೆ ರೆಡಿ ಇದ್ದೀವಿ, ದೇವಸ್ಥಾನಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ, ನಮಗೆ ಬೇಕಾಗಿರೋದು ಒಂದು ಶ್ವೇತಪತ್ರದಲ್ಲಿ ಅನುಮತಿ, ನಮಗೊಂದು ಪರ್ಮಿಷನ್, ಇದು ಕೊಟ್ಟರೆ ಸಾಕು. ಸೊ ಅರಣ್ಯ ಎಸ್ ಶಿವರುದ್ರಪ್ಪನವರು ಸಮಿತಿ ಅಧ್ಯಕ್ಷರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಎಸ್, ಕಡಿತಗೊಂಡಿದೆ. ಹಾಗಾದರೆ ಈ ಗ್ರಾಮಸ್ಥರು ಸಿದ್ಧತೆಯಲ್ಲಿದ್ದಾರೆ, ನಾವೆಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ, ಆದರೆ ಅರಣ್ಯ ಇಲಾಖಾ ಅಧಿಕಾರಿಗಳು ಯಾಕೆ ರೆಡಿ ಇಲ್ಲ? ಇದಕ್ಕೆ ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಹೇಳ್ತಾರಂತೆ, ನಾವು ನಿಮಗೆ ಪರ್ಯಾಯವಾದಂತಹ ಮಾರ್ಗವನ್ನು ಮಾಡಿಕೊಡ್ತೀವಿ, ಆದರೆ ಜನ ಒಪ್ಕೊಳ್ತಾ ಇಲ್ಲ. ಕಾರಣ, ನಮಗೆ ಅಲ್ಲಿ ಸಾಂಗವಾಗಿ ಪೂಜೆ ನಡೆಸಬೇಕು, ಪ್ರಮುಖವಾಗಿ ಬೇಕಾಗಿರೋದು ಬೋರ್ವೆಲ್, ನೀರಿನ ವ್ಯವಸ್ಥೆಗಳಾಗಬೇಕು. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ಅರಣ್ಯ ಇಲಾಖಾ ಅಧಿಕಾರಿಗಳು ಮುಂದಾಳತ್ವ ವಹಿಸಿಕೊಂಡು ಮಾಡಿಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಇನ್ನು ಕಂಪ್ಲೇಂಟ್ ಬಾಕ್ಸ್, ನಿಮ್ಮ ಅಕ್ಕಪಕ್ಕದಲ್ಲೂ ಏನಾದರೂ ಅನಾಚಾರ ಭ್ರಷ್ಟಾಚಾರ ನಡೀತಾ ಇದ್ದರೆ ಕಂಪ್ಲೇಂಟ್ ಬಾಕ್ಸಿನ ನಾವು ಸ್ಕ್ರೀನ್ನಲ್ಲಿ ತೋರಿಸುವಂತಹ ನಂಬರಿಗೆ ನೀವು ಪ್ರಯತ್ನ ಮಾಡಬಹುದು, ಜೊತೆಗೆ ದೂರನ್ನು ಕೂಡ ದಾಖಲು ಮಾಡಬಹುದು. ಅಲ್ಲಿ ತೋರಿಸಲಾಗುವಂತಹ ನಂಬರಿಗೂ ಕೂಡ ನೀವು ಸಂಪರ್ಕ ಮಾಡಬಹುದು. ನಿಮ್ಮ ಸುತ್ತಮುತ್ತಲಲ್ಲಿ, ನಿಮ್ಮ ಕಣ್ಣು ಮುಂದೆ ಇದೇ ತರಹದ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಇನ್ನು ಅನೇಕ ಇಲ್ಲೀಗಲ್ ಆಕ್ಟಿವಿಟೀಸ್ ಏನಾದರೂ ನಡೆದಿದ್ದೇ ಆದಲ್ಲಿ ಫ್ರೀಡಮ್ ಟಿವಿಯ ಈ ಕಂಪ್ಲೇಂಟ್ ಬಾಕ್ಸಿಗೆ ದೂರು ದಾಖಲು ಮಾಡಬಹುದು. ಇವತ್ತು ನಾವು ಭಕ್ತರು ಮತ್ತು ದೇವರ ನಡುವಿನ ವ್ಯತ್ಯಾಸಗಳನ್ನು ಹೇಳ್ತಾ ಇದ್ವಿ. ಇದಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಚಾನಲ್.